ನಮಸ್ಕಾರ. ನಾನು ಅನುಪಮಾ. ಇವತ್ತು ನಾನು ನಿಮ್ಗೊಂದು ಅವಲಕ್ಕಿ ಆಮೇಲೆ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಒಂದು ಹೆಲ್ದಿ ತಾಲಿಪೀಠ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಆಮೇಲೆ ಇದ್ರ ಜೊತೆ ಒಂದು ಸ್ಪೆಷಲ್ ಮಸಾಲಾನೂ ಅದ. ಬರ್ರಿ ಇದು ಹೆಂಗೆ ಮಾಡೋದಂತ ನೋಡೋಣ. ನಾನು ಫಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ನೀರಿಲ್ದೇ ರುಬ್ಕೊತೀನಿ. ಆಮೇಲೆ ಒಂದು ಅರ್ಧ ಬಟ್ಟಲದಷ್ಟು ಅವಲಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಟಿದ್ದೆ. ಈಗ ಅವಲಕ್ಕಿನೂ ನೆಂದಿದೆ. ಫಸ್ಟ್ ಈ ಅವಲಕ್ಕಿನ ಈಗ ನಾದ್ಕೊತೀನಿ ನೀಟಾಗಿ. ಅಂದರೆ ಅವಲಕ್ಕಿ ಹಿಂಗೆ ಕಾಳು ಹತ್ತಲಾರ್ದಂಗೆ ನಾದ್ಕೋಬೇಕು ಇದನ್ನು. ಇದು ಅವಲಕ್ಕಿ ನಾದಿನೀಗ. ಇದಕ್ಕೊಂದು ಮುಕ್ಕಾಲು ಬಟ್ಲದಷ್ಟು ಜೋಳದ ಹಿಟ್ಟು, ಒಂದು ಅರ್ಧ ಬಟ್ಲದಷ್ಟು ಕಡಲೆ ಹಿಟ್ಟು, ಆಮೇಲೆ ಸ್ವಲ್ಪ ಇಂಗು. ನೀವು ಅದು ಮಸಾಲೆ ರುಬ್ಬೇಕಂದ್ರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು ತಿಂತಿದ್ರೆ. ಆಮೇಲೆ ಒಂದು ಸಣ್ಣದು ಉಳ್ಳಾಗಡ್ಡಿ, ಆಮೇಲೆ ಒಂದು ಸೌತೆಕಾಯಿ, ಆಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕ್ಕೋಬೇಕು. ಆಮೇಲೆ ಬೇಕು ಅಂದರೆ ನೀವು ಅಜ್ವಾನ್ ಇಲ್ಲ ಓಂಕಾಳು ಹಾಕ್ಕೋಬೋದು. ಆಮೇಲೆ ಇದು ರುಬ್ಬಿಟ್ಟಿದ್ದು ಮಸಾಲೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಖಾರ ಪುಡಿ. ಇದು ಕಾಶ್ಮೀರಿ ಲಾಲ್ ಮಿರ್ಚದ ಖಾರ ಏನಿರಂಗಿಲ್ಲ. ಈಗ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ನೂ ಮಾಡ್ಬೋದು. ಈಗ ಇದನ್ನು ನಾನು ನೀರು ಹಾಕ್ತೀನಿ, ಇದನ್ನು ಕಲಿಸ್ಕೊತೀನಿ. ಆದಷ್ಟು ನೀರೇನು ಬೇಕಾಗಲ್ಲ, ಸೌತೆಕಾಯಿನೂ ನೀರಿರೋದಕ್ಕೆ. ಆಮೇಲೆ ಉಳ್ಳಾಗಡ್ಡಿನೂ ಹಾಕಿರ್ತೀವಲ್ಲ, ನೀರೇನು ಬೇಕಾಗಲ್ಲ. ನಿಮ್ಗೇನಾದರೂ ಇದು ಗಟ್ಟಿ ಅನ್ನಿಸ್ತಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ಆಮೇಲೆ ಭಾಳ ಗಟ್ಟಿನೂ ಕಲಿಸ್ಬಾರ್ದು ಇದನ್ನು. ಮೀಡಿಯಮ್ ಆಗಿದ್ದರೆ ಅದು ಹಿಂಗೆ ಸಾಫ್ಟಾಗಿ ಬರ್ತದೆ. ಈಗ ಇದು ಕಲಸಿದ ಒಂದು 10 ನಿಮಿಷ ನೆನಿಲಿಕ್ಕೆ ಬಿಡ್ತೀವಿ. ಈಗ ಇದು ಆಲ್ಮೋಸ್ಟ್ ನೆಂದಿದೀಗ. ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿಕೊಂಡು ತಾಲಿಪಟ್ಟನ ಬೇಕು ಅಂದರೆ ಹಂಚಿಗೂ ಹಚ್ಕೋಬೋದು, ಇಲ್ಲ ನಮ್ಮ ಕಡೆ ಬುಟ್ಟಿಗೂ ಹಚ್ತಾರೆ, ಒಗ್ಗರಣೆ ಪಲ್ಯ ಮಾಡ್ತೀವಲ್ಲ ಅದಕ್ಕೂ. ನಾನು ಇವತ್ತಿದು ಹಂಚಿಗೆ ಹಚ್ಚೀನಿ. ಫಸ್ಟ್ ಎಣ್ಣೆ ಹಚ್ಕೊಂಡು ಆಮೇಲೆ ಒಂದು ಸಣ್ಣದು ಉಂಡೆ ಮಾಡಿಕೊಂಡು ಈಗ ತಟ್ಕೊತೀನಿ ಇದನ್ನು. ನೋಡಿರಿ ಇದು ತೆಳ್ಳಗೆ ಆಗಿದೆ. ನಡುವೆ ಇದು ಹೋಲ್ ಮಾಡಿಕೊಂಡ್ರೆ ಬೇಯಲಿಕ್ಕೆ ಈಸಿ ಆಗ್ತದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಬೇಯಲಿಕ್ಕೆ. ಸಣ್ಣ ಲೋ ಫ್ಲೇಮ್ ಒಳಗೆ ಬೇಯಿಸಬೇಕು, ಇಲ್ಲಾಂದರೆ ಹಸಿ ಬಿಸಿ ಆಗ್ತದೆ ಇದು. ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಇದು ಒಂದು ಸೈಡ್ ಬೆಂದಿದೆ. ಇದು ಇದನ್ನು ಎರಡೂ ಸೈಡು ಬೇಯಿಸ್ಕೊತೀನಿ. ಆಗಿದೆ ಈಗ. ಇದು ಭಾಳನೇ ಟೇಸ್ಟಿಯಾಗಿರ್ತದೆ. ಎಲ್ಲರೂ ಇದನ್ನೊಂದು ಸರಿ ಟ್ರೈ ಮಾಡಿರಿ. ಆಮೇಲೆ ಇದು ಲಂಚ್ ಬಾಕ್ಸಿಗೆ ಕೊಟ್ಟರು ಮೆತ್ತಗೆ ಇರ್ತದೆ, ಹುಡುಗರು ಇಷ್ಟಪಡ್ತಾರೆ ಇದನ್ನು. ಈಗ ಇದಕ್ಕೆ ಮೊಸರು ಬೇಕು ಅಂದರೆ ನೀವು ಇದಕ್ಕೆ ಉಪ್ಪಿನಕಾಯಿನೂ ಕೊಡ್ಬೋದು. ಆಮೇಲೆ ಇದಕ್ಕೆ ಮೊಸರಿಗೆ ಬೇಕು ಅಂದರೆ ಜೀರಿಗೆ ಪುಡಿನೂ ಹಾಕ್ಬೋದು. ನೋಡಿರಿ ಎಷ್ಟೊಂದು ಮೆತ್ತಗೆ ಆಗಿದೆ. ನಾನು ಇವತ್ತಿದು ಲಂಚ್ ಬಾಕ್ಸಿಗೆ ಇದನ್ನೇ ಮಾಡಿದ್ದೆ. ಇದಕ್ಕೆ ಎಲ್ಲರ ಜೊತೆ ವಿಡಿಯೋ ಶೇರ್ ಮಾಡೋಣ ಅಂತ. ಹೋಪ್ ಇದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.